ಆಯ್ತು, ಯಾವ್ದು ಇಂಪಾರ್ಟೆಂಟ್ ಯಾವ್ದು ಐಡೆಂಟಿಫೈ ಮಾಡೋದು ಅದೇ ಒಂದು ದೊಡ್ಡ ಕಷ್ಟ. ನ್ಯೂಸ್ ಪೇಪರ್ ಫಸ್ಟ್ 5 ತಿಂಗಳು 3-4 ತಿಂಗಳು ಓದ್ತಾ ಇದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಅಂತಾನೆ ಗೊತ್ತಾಗಲ್ಲ. ದೆನ್ ಐ ರಿಯಲೈಸ್ಡ್ ಹೌ ಟು ಡೂ ಇಟ್, ಹೌ ಟು ಶೋ ಇಂಪಾರ್ಟೆನ್ಸ್ ಅಂಡ್ ವಾಟ್ ಅನ್ನೋದನ್ನ. ಒಂದು ಇಂಪಾರ್ಟೆಂಟ್, ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಎಲ್ಲಿ ಕೂತ್ಕೋತಿರೋ ಅಲ್ಲಿ ಒಂದು 2 ಕಾಪಿ ಸಿಲೆಬಸ್ನ ಪೇಸ್ಟ್ ಮಾಡ್ಬಿಡ್ಬೇಕು. ಸಿಲೆಬಸ್ ಶುಡ್ ಬಿ ಪೇಸ್ಟೆಡ್. ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್, ನೀವು ನೋಡಿದ್ರೆ ಹಿಸ್ಟ್ರಿ ಇಷ್ಟು ಮಾರ್ಕ್ಸ್ ಬರುತ್ತೆ, ಇದಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇರುತ್ತೆ. ಅದನ್ನು ಒಂದ್ ಕಡೆ ಅವೆಲ್ಲ ಪೇಸ್ಟ್ ಆಗಿರ್ಬೇಕು, ಕಾಣಿಸ್ತಾ ಇರ್ಬೇಕು ನಿಮ್ ಕಣ್ಣಿಗೆ. ನೆಕ್ಸ್ಟ್ ಒಂದು 3 ಸೆಟ್ ಕ್ವಶನ್ ಪೇಪರ್ ಮಿನಿಮಮ್ ನಿಮ್ ಕೈಲಿ ಒಂದು 4 ಸೆಟ್ ಇರ್ಬೇಕು. ಅದನ್ನೇ ಒಂದು 3-4 ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಎಲ್ಲಾದ್ರು. ಏನಕ್ಕಂದ್ರೆ ಅದು ಕೈಗೆ ಸಿಗದೆ ಹೋಗ್ಬಾರ್ದು. ನೀವು ಆ ಕ್ವಶನ್ ಪೇಪರ್ನ ಮತ್ತೆ ಮತ್ತೆ ಅವಾಗ ಒಂದು ವಾರಕ್ಕೊಂದ್ಸಲಿ ನೋಡ್ಬೇಕು ಪ್ರಿಲಿಮ್ಸ್. ಅದು ಅಂಟಿಲ್ ಅನ್ಲೆಸ್ ಇಟ್ ಸಿಟ್ಸ್ ಇನ್ ಟು ಯುವರ್ ಬ್ರೈನ್. ಏನಕ್ಕೆ, ಯಾವುದು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ರೀತಿ ಕ್ವಶನ್ಸ್ ನ ಫ್ರೇಮ್ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಅರ್ಥ ಆಗ್ಬಿಡುತ್ತೆ. ಕ್ವಶನ್ ಪೇಪರ್ ಫ್ರೇಮರ್ಸ್ದು ಮೈಂಡ್ ಸೆಟ್ ನಿಮಗ್ ಬರ್ಬೇಕು. ಇಲ್ಲ ಅಂದ್ರೆ ನೀವೇನು ಓದ್ತೀರಾ, ಏನೇನೋ ಓದ್ತೀರ, ಏನ್ ಅವಶ್ಯಕತೆ ಇಲ್ಲೋ ಅದನ್ನೆಲ್ಲ ಓದ್ತೀರ. ನಿಮ್ಗೆ ಏನ್ ಅವಶ್ಯಕತೆ ಇದೆ ಅನ್ನೋದು ನಿಮ್ಮ ಪೇಪರ್ ನಲ್ಲಿ ಗೊತ್ತಾಗೋದು ಓನ್ಲಿ ವೆನ್ ಯು ಕೀಪ್ ರೀಡಿಂಗ್ ಮಾಕ್ ಪೇಪರ್ಸ್ ಅಂಡ್ ಕೀಪ್ ರೀಡಿಂಗ್ ಯುವರ್ ಸಿಲೆಬಸ್ ಕಾಪಿ.